ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು 8ನೇ ವರ್ಗದ ಗದ್ಯ ಭಾಗದಲ್ಲಿಯ ಪಾಠವಾಗಿರತಕ್ಕಂಥ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋ ಅಂತಕ್ಕಂಥ ಪಾಠವನ್ನು ನೋಡೋಣ. ಈ ಒಂದು ಟೈಟಲ್ ಏನಿದೆಯಲ್ಲ, ಈ ಒಂದು ಹೆಡ್ಡಿಂಗ್ ಏನಿದೆಯಲ್ಲ, ಇದರ ಅರ್ಥ ಏನಪ್ಪ ಅಂತಂದ್ರೆ, ಯಾವ ಹುಡುಗ ಹೆಚ್ಚು ಕೇಳಿದನು ಅಂತಂದ್ರೆ ಹೆಚ್ಚು ಕೇಳಿದ ಹುಡುಗನು ಅಂತ ಅನ್ಬೋದು. ಹೆಚ್ಚು ಕೇಳಿದ ಹುಡುಗ ಅಂತಂದ್ರೆ ಒಂದು ಇದೇನಪ್ಪ ಅಂದ್ರೆ ಒಂದು ಅನಾಥ ಆಶ್ರಮದಲ್ಲಿ ಒಂದು ಆಗಿರ್ತಕ್ಕಂಥ ಒಂದು ಘಟನೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಅನಾಥಾಶ್ರಮವಿದೆ. ಆ ಅನಾಥ ಆಶ್ರಮದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಭಾಳಷ್ಟು ಅಲ್ಲಿ ಅನಾಥ ಹುಡುಗರು ಏನು ಮಾಡಿದಾರಪ್ಪ ಅಂದ್ರೆ ಆಶ್ರಯವನ್ನು ಪಡಿತಿದ್ದಾರೋ. ಆಮೇಲೆ ಅವರಿಗೆ ಆಹಾರದ ಅವಶ್ಯಕತೆ ಇದ್ದಾಗ ಆ ಹುಡುಗ ಏನು ಮಾಡ್ತಾನಪ್ಪ ಅಂತಂದ್ರೆ, ಹೆಚ್ಚು ಆಹಾರ ನನಗೆ ಇನ್ನೊಂದು ಸಾರಿ ಆಹಾರವನ್ನು ಕೊಡ್ರಿ ಅಥವಾ ಇನ್ನೊಂದು ಸಾರಿ ನಂಗೆ ನೀಡ್ರಿ ಅಂತ ಆ ಮಗು ಹೋದಾಗ ಅಲ್ಲಿ ಏನಾಗ್ತದೆ ಅನ್ನೋದು ನಮಗಿಲ್ಲಿ ತಿಳಿದು ಬರ್ತದೆ. ಅಂದ್ರೆ ಇಲ್ಲಿ ಅನಾಥ ಮಗುವಿನ ಒಂದು ಏನು ಎಂಥ ಪರಿಸ್ಥಿತಿ ಇರ್ತದೆ, ಅನಾಥ ಮಕ್ಕಳ ಪರಿಸ್ಥಿತಿ ಎಂಥದ್ದು ಇರ್ತದೆ ಅನ್ನೋದು ಈ ಒಂದು ಪಾಠದ ಮುಖಾಂತರ ನಮಗೆ ತಿಳಿದು ಬರ್ತದೆ. ನೋಡಿ, ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ಚಾರ್ಲ್ಸ್ ಡಿಕನ್ಸನ್ ಅಂತಕ್ಕಂಥ ಒಬ್ಬ ಪೊಯಿಟ್ ಇದನ್ನು ಬರೆದಿದ್ದಾರು. ಆಮೇಲೆ ಇದನ್ನು ಬರೆದಿರ್ತಕ್ಕಂಥ ಪೊಯಿಟ್ ಬಗ್ಗೆ ಸ್ವಲ್ಪ ನೋಡೋದಾಯ್ತು ಅಂದರೆ, The greatest Victorian novelist is known for his attacks on social evils like child labor and institutional cruelty. ಅಂದರೆ ಈಗ ಚಾರ್ಲ್ಸ್ ಡಿಕನ್ಸನ್ ಏನಿದಾರಲ್ಲ, ಇವರು ಒಬ್ಬ ವಿಕ್ಟೋರಿಯನ್ ನಾವೆಲಿಸ್ಟ್ ಅಂತ ಹೇಳ್ಬೋದು. ಇವರೊಬ್ಬರು ಕಾದಂಬರಿಕಾರ ಅಂತ ಹೇಳ್ಬೋದು. ಆಮೇಲೆ ಇವರು ಯಾವುದರ ಬಗ್ಗೆ ಬರೀತಾರಪ್ಪ ಅಂದ್ರೆ ಸೋಷಿಯಲ್ ಇವಿಲ್ಸ್ಗಳ ಬಗ್ಗೆ ಬರಿತಾ ಇದ್ದರು. ಸೋಷಿಯಲ್ ಇವಿಲ್ಸ್ ಅಂತಂದರೆ ಸಮಾಜದಲ್ಲಿ ನಡೀತಕ್ಕಂಥ ಒಂದಿಷ್ಟು ಕೆಟ್ಟ ಚಟುವಟಿಕೆಗಳ ಕುರಿತು ಬರಿತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಯಾವುದಪ್ಪ ಅಂದ್ರೆ ಚೈಲ್ಡ್ ಲೇಬರ್ ಬಗ್ಗೆ. ಅಂದ್ರೆ ಸಣ್ಣ ಮಕ್ಕಳನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಕೆಲಸಕ್ಕೆ ಇಟ್ಕೊಳ್ತೀವಲ್ಲ, ಅದಕ್ಕೆ ಏನು ಮಾಡ್ತಾರೋ ಬಾಲಕಾರ್ಮಿಕ ಅಂತಕ್ಕಂಥದ್ದೇನು ಕರೀತಾರಲ್ಲ, ಆ ಬಾಲಕಾರ್ಮಿಕರನ್ನಾಗಿ ಯಾರು ಇಟ್ಕೊಳ್ತಾರಲ್ಲ ಅವರ ವಿರುದ್ಧವಾಗಿ ಇದು ಬರೆದಿರ್ತಕ್ಕಂಥ ಒಂದು ನಾವೆಲ್ ಅನ್ಬೋದು. ಆಮೇಲೆ ಅವರ ವಿರುದ್ಧ ಏನು ಮಾಡ್ತಾರೆ, ಇವರು ಬಹಳಷ್ಟು ನಾವೆಲ್ಗಳನ್ನು ಇವರು ಬರೆದಿದ್ದಾರೋ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಇನ್ಸ್ಟಿಟ್ಯೂಷನಲ್ ಕ್ರುಯಾಲಿಟಿ ಅಂದರೆ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಕೆಲವೊಬ್ಬರು ಸ್ಥಾಪನೆ ಮಾಡ್ತಾರೋ. ಎಂಥ ಸಂಸ್ಥೆಪ್ಪ ಅಂದ್ರೆ, ನಾವು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಈ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಬಾಹ್ಯವಾಗಿ ಹೇಳ್ತಾರೋ. ಅಂದರೆ ಹೊರಗಿನಿಂದ ಹಾಗೆ ಕಂಡು ಬರ್ತದೆ. ಆದರೆ ಅಲ್ಲಿ ರಿಯಲ್ ಆಗಿ ಹೋಗಿ ನೋಡಿದಾಗ ಅಲ್ಲಿ ಹಾಗೆ ಇರಂಗಿಲ್ಲ. ಅಲ್ಲಿ ಹೆಂಗಿರ್ತೈತಪ್ಪ ಅಂದ್ರೆ, ಆ ಸಂಸ್ಥೆಯಲ್ಲಿ ಇದ್ದಿರ್ತಕ್ಕಂಥವ್ರಿಗೆ ಅಲ್ಲಿ ಸಾಕಷ್ಟು ತೊಂದರೆಗಳು ಇದ್ದಿರ್ತಾವೆ. ಅದಕ್ಕೆ ಏನಂತ ಕರಿತಾನಲ್ಲಿ ಇನ್ಸ್ಟಿಟ್ಯೂಷನಲ್ ಕ್ರುಯಾಲಿಟಿ ಅಂತಕ್ಕಂಥ ರೀತಿಯಲ್ಲಿ ಕರಿತಾನೋ. ಅಂದರೆ ಇವುಗಳ ಬಗ್ಗೆ ಇಲ್ಲಿ ಚಾರ್ಲ್ಸ್ ಡಿಕನ್ಸನ್ ಏನು ಮಾಡಿದಾರಪ್ಪ ಅಂದ್ರೆ ಸಾಕಷ್ಟು ನಾವೆಲ್ಗಳನ್ನು ಬರೆದಿದ್ದಾರೋ ಅಂತ ನಾವಿಲ್ಲಿ ಹೇಳ್ಬೋದು. ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆರ್ ಡೇವಿಡ್ ಕಾಪರ್ಫೀಲ್ಡ್, ಅ ಟೇಲ್ ಆಫ್ ಟೂ ಸಿಟೀಸ್ ಆ್ಯಂಡ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ನೋಡ್ರಿ, ಇವರು ಬರೆದಿರ್ತಕ್ಕಂಥ ಜನಪ್ರಿಯ ಪುಸ್ತಕಗಳು ಯಾವಪ್ಪ ಅಂದ್ರೆ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದನ್ನು ಬರೆದಿದ್ದಾರು. ಆಮೇಲೆ ಡೇವಿಡ್ ಕಾಪರ್ಫೀಲ್ಡ್ ಅಂತಕ್ಕಂಥದ್ದನ್ನು ಬರೆದಿದ್ದಾರು. ಆಮೇಲೆ ಅ ಟೇಲ್ ಆಫ್ ಟೂ ಸಿಟೀಸ್ ಅಂತಕ್ಕಂಥದ್ದನ್ನು ಬರೆದಿದ್ದಾರು. ಆಮೇಲೆ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ಆಮೇಲೆ ಅವುಗಳಲ್ಲಿ ದಿಸ್ ಎಕ್ಸ್ಟ್ರಾಕ್ಟ್ ಫ್ರಾಮ್ ಒಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಒಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪುವರ್ ಹೌಸ್. ನೋಡ್ರಿ, ಹಾಗಾದ್ರೆ ಇಲ್ಲಿ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅಂತಕ್ಕಂಥ ಈ ಒಂದು ಪಾಠದಲ್ಲಿ ಈ ಒಂದು ಪಾಠವನ್ನು ಯಾವುದರಿಂದ ತೆಗೆದುಕೊಂಡಿದ್ದಾರಪ್ಪ ಅಂದ್ರೆ ಒಲಿವರ್ ಟ್ವಿಸ್ಟ್ ಅಂತಕ್ಕಂಥ ಒಂದು ಅವರ ಒಂದು ನಾವೆಲ್ದಿಂದ ಇದನ್ನೇನು ಮಾಡಿದರು, ಆಯ್ಕೆ ಮಾಡಿಕೊಂಡಿದ್ದರು. ಆ ಒಂದು ಪುಸ್ತಕದಿಂದ ಈ ಒಂದು ಸಣ್ಣ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು. ಅದೇನು ಹೇಳ್ತೈತಪ್ಪ ಅಂದ್ರೆ, ಒಲಿವರ್ ಇಲ್ಲಿ ಅಲ್ಲಿ ದ ಬಾಯ್ ಅಂತ ಕರೆದಿದ್ದಾರಲ್ಲ, ದ ಬಾಯ್ ಯಾರಪ್ಪ ಅಂದ್ರೆ ಅವನೇ ಒಲಿವರ್ ಅಂತ ಹೇಳ್ಬೋದು. ಆ ಒಲಿವರ್ ಇದ್ದವನು ಫೋರ್ಸ್ಡ್, ಯಾವ ರೀತಿ ಅವನನ್ನು ಅನಾಥ ಆಶ್ರಮದಿಂದ, ಪುವರ್ ಹೌಸ್ದಿಂದ ಅವನನ್ನು ಹೊರಗೆ ತೆಗಿತಾರೋ, ಆಮೇಲೆ ಯಾಕೆ ಹೊರಗೆ ತೆಗಿತಾರೋ ಅನ್ನೋದನ್ನು ನಾವು ಈ ಒಂದು ಪಾಠದಲ್ಲಿ ನೋಡಬೇಕಾಗಿದೆ. ಅಂದರೆ ಇಲ್ಲಿ ನೀವು ಟೈಟಲ್ದಲ್ಲಿ ಅನ್ಬೋದು, ದ ಬಾಯ್, ಆ ಹುಡುಗ, ಯಾವ ಹುಡುಗ ಆತನು, ಅವನೇ ಒಲಿವರ್. ಆ ಒಲಿವರ್ನನ್ನು ಯಾಕೆ ಅನಾಥ ಆಶ್ರಮದಿಂದ ಹೊರಗೆ ತೆಗಿತಾರೋ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಆಮೇಲೆ ಇದನ್ನು ಯಾವ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದಾರಪ್ಪ ಅಂದ್ರೆ ಒಲಿವರ್ ಟ್ವಿಸ್ಟ್ ಅಂತಕ್ಕಂಥ ಒಂದು ಅವರ ಪುಸ್ತಕ ಇತ್ತು, ಅದರಿಂದ ಇದನ್ನು ಒಂದು ಆಯ್ಕೆ ಮಾಡಿಕೊಂಡಿದ್ದರು. ಆಮೇಲೆ ಅದು ಏನು ಹೇಳಿಕೊಡ್ತಿದ್ದಪ್ಪ ಅಂದ್ರೆ, ಆ ಒಲಿವರ್ನನ್ನು ಯಾವ ರೀತಿ ಇವರು ಹೊರಗೆ ತೆಗೆದಾರೋ ಆ ಒಂದು ಅನಾಥಾಶ್ರಮದಿಂದ, ಮತ್ತು ಯಾಕೆ ಆತನನ್ನು ಅನಾಥ ಆಶ್ರಮದಿಂದ ಹೊರಗಡೆ ತೆಗೆದಿದ್ದಾರೋ ಅನ್ನೋದು ನಮಗೆ ಇದರಿಂದ ತಿಳಿದು ಬರ್ತದೆ. ನೋಡ್ರಿ, Oliver was born in the poor house of a little country town on a cold, black night
ಇನ್ ದ ವಿಂಟರ್ ಆಫ್ 1837. ನೋಡಿರಿ, ಹಾಗಾದ್ರೆ ಈ ಒಂದು ಪಾಠದ ಹೀರೋ ಯಾರಪ್ಪ, ಈ ಒಂದು ಪಾಠದ ಕೇಂದ್ರ ಬಿಂದು ಯಾರಪ್ಪ ಅಂದ್ರೆ ಒಲಿವರ್ ಅಂತಕ್ಕಂಥ ಒಬ್ಬ ಹುಡುಗ. ಹಾಗಾದ್ರೆ ಒಲಿವರ್ನ ಬಗ್ಗೆ ತಿಳ್ಕೊಳ್ಬೇಕಾಯ್ತಂದ್ರೆ ಏನಪ್ಪ ಅಂತಂದ್ರೆ, ಒಲಿವರ್ ವಾಸ್ ಬೋರ್ನ್ ಇನ್ ದ ಪುವರ್ ಹೌಸ್ ಆಫ್ ಅ ಲಿಟಲ್ ಕಂಟ್ರಿ ಟೌನ್ ಆನ್ ಅ ಕೋಲ್ಡ್. ಈತನು ಎಲ್ಲಿ ಹುಟ್ಟಿದಾನಪ್ಪ ಅಂದ್ರೆ ಒಂದು ಬಡ ಕುಟುಂಬದಲ್ಲಿ ಈತನು ಜನಿಸಿದನು. ಆಮೇಲೆ ಅದು ಎಲ್ಲಿಪ್ಪ ಅಂದರೆ ಲಿಟಲ್ ಕಂಟ್ರಿ ಟೌನ್, ಒಂದು ಸಣ್ಣ ರಾಷ್ಟ್ರದ ಒಂದು ಪಟ್ಟಣ ಪ್ರದೇಶದಲ್ಲಿ ಈತನು ಜನಿಸಿದಾನು ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಅವನು ಜನಿಸಿದಾಗ ಅಲ್ಲಿ ಸೀಸನ್ ಎಂಥದಿತ್ತಪ್ಪ, ಯಾವ ರೀತಿಯ ವಾತಾವರಣ ಇತ್ತಪ್ಪ ಅಂದ್ರೆ ಆನ್ ಅ ಕೋಲ್ಡ್, ಅಂದರೆ ಕೋಲ್ಡ್ ವಾತಾವರಣ ಇತ್ತು, ಚಳಿ ವಾತಾವರಣವಿತ್ತು. ಆಮೇಲೆ ಬ್ಲ್ಯಾಕ್ ನೈಟ್, ಬಹಳಷ್ಟು ರಾತ್ರಿ ಆಗಿತ್ತು. ಆಮೇಲೆ ಅವಾಗ ಚಳಿಗಾಲ ಸಮಯ ಇತ್ತು, ಇನ್ ದ ವಿಂಟರ್ ಸೀಸನ್ ಇತ್ತು, ಚಳಿಗಾಲದ ಸಮಯವಿತ್ತು. ಆಮೇಲೆ ಅದು ಯಾವಾಗಪ್ಪ ಅಂದ್ರೆ 1837ರಲ್ಲಿ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಅ ಡಾಕ್ಟರ್ ಹೂ ವಾಸ್ ಹೇಸ್ಟಿಲಿ ಕಾಲ್ಡ್ ಫಾರ್ ದ ಪರ್ಪಸ್. ಹಾಗಾದ್ರೆ ಇವನೇನು ಇಲ್ಲಿ ಜನ್ಮ ಆಗ್ತಿತ್ತಲ್ಲ, ಆ ಜನನ ಆದಾಗ ಇವನ ಜನನ ಮಾಡಲಿಕ್ಕೆ ಯಾರು ಬಂದಿದ್ರಪ್ಪ ಅಂತಂದ್ರಲ್ಲಿ ಡಾಕ್ಟರ್ಗಳು ಇವನ ಅಲ್ಲಿ ತಾಯಿಯ ಒಂದು ಜನನ ಮಾಡಲಿಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಆ ವ್ಯಕ್ತಿ ಬಂದಿದ್ದರು. ಯಾರಪ್ಪ ಅಂದ್ರೆ ಒಬ್ಬ ಡಾಕ್ಟರ್. ಅವನನ್ನು ಹೆಂಗೆ ಕರೆಸಿದ್ರಪ್ಪ ಅಂದರೆ ಹೆಸ್ಟಿಲಿ, ಗಡಿಬಿಡಿಯಿಂದ ಕರೆಸಿದ್ರು. ಆಮೇಲೆ ಅಲ್ಲಿ ಆ್ಯಂಡ್ ಬೈ ಆ್ಯನ್ ಓಲ್ಡ್ ಪಾಪರ್ ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್. ಹಂಗೆ ಅದರ ಜೊತೆಗೆ ಅಲ್ಲಿ ಆ ಹೆರಿಗೆ ಮಾಡಲಿಕ್ಕೆ ಅಲ್ಲಿ ಒಬ್ಬ ಡಾಕ್ಟರ್ ಬಂದಿದ್ದರು. ಆ ಡಾಕ್ಟರ್ನ ಜೊತೆಗೆ ಮತ್ತೊಬ್ಬರು ಅಲ್ಲಿ ಮಹಿಳೆಯರು ಕೂಡ ಬಂದಿದ್ದರು. ಆಮೇಲೆ ಮೊದಲು ಹೆಂಗಿತ್ತಪ್ಪ ಅಂದ್ರೆ ಅಲ್ಲಿ ವಿಶೇಷವಾಗಿ ಹೆರಿಗೆ ಮಾಡ್ತಕ್ಕಂಥವರು ಅಲ್ಲೇ ಮನೆಯೊಳಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಮೊದಲಿನ ಕಾಲದಲ್ಲಿ ಹೆರಿಗೆಯನ್ನು ಮಾಡ್ತಿದ್ರು. ಇತ್ತೀಚೆಗೆ ಏನಾಗಿದೆಯಪ್ಪ ಅಂದರೆ ಹೆರಿಗೆ ಮಾಡಿಸಿಕೊಳ್ಬೇಕಾಯ್ತಂದ್ರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಹೆರಿಗೆಯನ್ನು ಮಾಡಿಸ್ಕೊಳ್ತಿದ್ದಾರೆ. ಆದರೆ ಮೊದಲು ಹೆಂಗಿತ್ತಪ್ಪ ಅಂದರೆ ಅಲ್ಲಿ ಪ್ರತಿ ಊರಿನಲ್ಲಿ ಅಲ್ಲಿ ಹೆರಿಗೆ ಮಾಡುವವರು ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಮಹಿಳೆಯರಿದ್ದರು. ಹಂಗೆ ಒಬ್ಬ ಮಹಿಳೆ ಅಲ್ಲಿ ಏನು ಮಾಡ್ತಾಳಪ್ಪ ಅಂದ್ರೆ ಹೆರಿಗೆ ಮಾಡಲಿಕ್ಕೆ ಬರ್ತಾಳು. ಅವಳು ಏನಾಗಿದ್ದಳಪ್ಪ ಅಂದ್ರೆ ಅವಳು ಕೂಡ ಓಲ್ಡ್, ವಯಸ್ಸಾಗಿದ್ದವು. ಆಮೇಲೆ ಆಕೆ ಪಾಪರ್ ಆಗಿದ್ದಳು ಅಂತ ಹೇಳ್ಬೋದು. ಪಾಪರ್ ಅಂದರೆ ಅವಳಿಗೂ ಕೂಡ ಸಾಕಷ್ಟು ಬಡತನದಿಂದ ಆಕೆ ಬಳಲ್ತಾ ಇದ್ದಳು. ಅವಳು ಕೂಡ ನಿರಾಶ್ರಿತ ಆಗಿದ್ದಳು. ಅವಳಿಗೂ ಕೂಡ ಏನಾಗಿತ್ತಪ್ಪ ಅಂದ್ರೆ ದಾರಿದ್ರ್ಯವನ್ನು ಹೊಂದಿದ್ಲು ಅಂತ. ಅಂದರೆ ಅವಳದು ಅಷ್ಟು ಆಸ್ತಿ ಇಲ್ಲಾಗಿತ್ತು, ಅಂದರೆ ಅವಳು ಅಷ್ಟು ಶ್ರೀಮಂತಿಕೆಯನ್ನು ಹೊಂದಿರಲಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್. ಆದರೆ ಅವಳಿಗೆ ಹೆರಿಗೆ ಮಾಡುವುದರಲ್ಲಿ, ಡೆಲಿವರಿ ಮಾಡುವುದರಲ್ಲಿ ಏನಿತ್ತಪ್ಪ ಅಂದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಅನುಭವ ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಆದರೆ ಅಲ್ಲಿ ಪ್ರಾರಂಭದಲ್ಲಿ ಡಾಕ್ಟರು ಕೂಡ ಏನು ಮಾಡಿದರು, ಈ ಹೆರಿಗೆಯನ್ನು ಅಟೆಂಡ್ ಮಾಡಿರು. ಅದು ಹೆಂಗಪ್ಪ ಅಂದ್ರೆ ಹೆಸ್ಟಿಲಿ, ಗಡಿಬಿಡಿಯಿಂದ ಪ್ರಾರಂಭದಲ್ಲಿ ಒಬ್ಬ ಡಾಕ್ಟರ್ ಬಂದು ಏನು ಮಾಡ್ತಾರೋ ಹೆರಿಗೆಯನ್ನು ಅಟೆಂಡ್ ಮಾಡ್ತಾರೋ. ಆದರೆ ನಂತರ ಮತ್ತೆ ಅಲ್ಲಿ ಒಬ್ಬಕ್ಕೆ ಎಕ್ಸ್ಪೀರಿಯನ್ಸ್, ಅನುಭವ ಹೊಂದಿರತಕ್ಕಂಥ ಒಬ್ಬ ಮಹಿಳೆಯು ಕೂಡ ಅಲ್ಲಿ ಏನು ಮಾಡ್ತಾಳು, ಹೆರಿಗೆ ಮಾಡಲಿಕ್ಕೆ ಬರ್ತಾಳು ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಆ ಡಾಕ್ಟರ್ ಮತ್ತು ಆ ನುರಿತ ಅನುಭವ ಹೊಂದಿರತಕ್ಕಂಥ ಆ ಮಹಿಳೆ, ಅದು ವಯಸ್ಸಾಗಿರ್ತಕ್ಕಂಥ ಮಹಿಳೆ, ಇಬ್ಬರೂ ಕೂಡ ಏನು ಮಾಡ್ತಾರೋ ಹೆರಿಗೆಯನ್ನು ಮಾಡ್ತಾರೋ, ಡೆಲಿವರಿಯನ್ನು ಮಾಡ್ತಾರೋ ಅಂತ ನಾವಿಲ್ಲಿ ಹೇಳ್ಬೋದು. ಒಂದಿಷ್ಟು ಸ್ಪೆಲ್ಲಿಂಗ್ ಇದೆ ನೋಡ್ರಿ ಇದ್ರಾಗ. ಹೆಸ್ಟಿಲಿ ಅಂದರೆ ಗಡಿಬಿಡಿಯಿಂದ, ಆಮೇಲೆ ಪರ್ಪಸ್ ಅಂದರೆ ಉದ್ದೇಶ, ಆಮೇಲೆ ಓಲ್ಡ್ ಅಂದರೆ ವಯಸ್ಸಾಗಿರ್ತಕ್ಕಂಥ, ಪಾಪರ್ ಅಂದ್ರೆ ಬಡತನ, ದರಿದ್ರ ಅಥವಾ ದಾರಿದ್ರ್ಯ ಅನ್ಬೋದು. ಆಮೇಲೆ ನಿರಾಶ್ರಿತ ಅಂತಲೂ ಕರಿಬೋದು. ಆಮೇಲೆ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಹೊಂದಿರತಕ್ಕಂಥದ್ದು. ಸಚ್ ಅಂದರೆ ಇಂತಹ, ಮ್ಯಾಟರ್ ಅಂದರೆ ವಿಷಯಗಳಲ್ಲಿ, ಅಂದರೆ ಇಂಥ ವಿಷಯಗಳಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಮಹಿಳೆ ಯಾರಾಗಿದ್ಲಪ್ಪ ಅಂತಂದ್ರೆ ಆ ವಯಸ್ಸಾಗಿರ್ತಕ್ಕಂಥವಳು, ಆಮೇಲೆ ಡೆಲಿವರಿ ಮಾಡೋದರಲ್ಲಿ ಅನುಭವವನ್ನು ಹೊಂದಿರತಕ್ಕಂಥವಳು ಆಗಿದ್ಲು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎರಡನೇ ಪ್ಯಾರಾದಲ್ಲಿ ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಬೇಬಿ ಟುಕ್ ಹೀಸ್ ಬ್ರೀದ್. ನೋಡ್ರಿ, ಈ ಡಾಕ್ಟರ್ ಮತ್ತು ಆ ಓಲ್ಡ್ ಪಾಪರ್ ವುಮನ್ ಇಬ್ಬರು ಕೂಡಿ ಅಲ್ಲಿ ಹೆರಿಗೆ ಮಾಡಿದ ಆ್ಯಸ್ ಸೂನ್ ಆ್ಯಸ್, ಕೂಡಲೇ, ಆ್ಯಸ್ ಸೂನ್ ಆ್ಯಸ್ ಅಂದ್ರೆ ಕೂಡಲೇ ಏನಾಗ್ತಾಳಪ್ಪ ಅಂದ್ರೆ ದ ಮದರ್ ಡೈಡ್, ಅಲ್ಲಿ ಆ ತಾಯಿ ಏನಾಗ್ತಾಳಪ್ಪ ಅಂದ್ರೆ ತೀರಿ ಹೋಗ್ತಾಳು ಅಂತ ಹೇಳ್ಬೋದು.
ಆ್ಯಸ್ ದ ಬೇಬಿ ಟುಕ್ ಹೀಸ್ ಫಸ್ಟ್ ಬ್ರೀದ್. ನೋಡ್ರಿ, ಆ ಮಗುವಿಗೆ ಹೆರಿಗೆಯಾದ ನಂತರ ಮಗುವಿಗೆ ತಾಯಿ ಜನ್ಮ ಕೊಟ್ಟ ಕೆಲವೇ ಸೆಕೆಂಡ್ಗಳಲ್ಲಿ ಇನ್ನೂ ಮಗು ಏನು ಮಾಡಿಲ್ಲ, ಇನ್ನೂ ಉಸಿರಾಟ ಕ್ರಿಯೆಯನ್ನು ತೊಗೊಂಡಿಲ್ಲ, ಇನ್ನೂ ಉಸಿರನ್ನು ತೊಗೊಂಡಿಲ್ಲ. ಅಷ್ಟರೊಳಗೆ ಏನಾಗ್ತಾಳಪ್ಪ ಅಂದ್ರೆ ತಾಯಿಯಲ್ಲಿ ತೀರಿ ಹೋಗಿಬಿಡ್ತಾಳು. ಆಮೇಲೆ ಇಲ್ಲಿ ನೋಡ್ರಿ, ಫಸ್ಟ್ ಬ್ರೀದ್ ಅಂದ್ರೆ ಉಸಿರಾಟ ಅನ್ರಿ. ಆಮೇಲೆ ಇನ್ನೂ ಆ ಮಗು ಉಸಿರಾಟ ಕ್ರಿಯೆಯನ್ನು ನಡೆಸಿಲ್ಲ. ಅಷ್ಟರೊಳಗೆ ಏನಾಗ್ತಾಳಪ್ಪ ಅಂದ್ರೆ ಮಗುವಿಗೆ ಜನ್ಮವನ್ನು ಕೊಟ್ಟು ಆ ತಾಯಿ ಏನಾಗ್ತಾಳೆ ಅಲ್ಲಿ ತೀರಿ ಹೋಗ್ತಾಳು ಅಂತ ನಾವಿಲ್ಲಿ ಹೇಳ್ಬೋದು. ಆದರೆ ಆ ತಾಯಿಯ ಬಗ್ಗೆ ಸ್ವಲ್ಪ ಹೇಳ್ತಾನೆ ನೋಡ್ರಿ ಇಲ್ಲಿ ಚಾರ್ಲ್ಸ್ ಡಿಕನ್ಸ್. She was a young, good-looking woman who had been found lying in the street. ನೋಡ್ರಿ, ಆ ವುಮನ್ ಯಾವ ವುಮನ್ಪ ಅಂದ್ರೆ ಯಾರು ಒಲಿವರ್ನಿಗೆ ಜನ್ಮ ಕೊಟ್ಟಿದ್ರಲ್ಲ ಆ ವುಮನ್ ಅಂದ್ರೆ ತೀರಿ ಹೋಗಿರ್ತಕ್ಕಂಥ ವುಮನ್ ಹೆಂಗಿದ್ಲಪ್ಪ ಅಂದ್ರೆ ಸಿ ವಾಸ್ ಅ ಯಂಗ್, ತರುಣಿಯಾಗಿದ್ಲು. ಆಮೇಲೆ ಗುಡ್ ಲುಕ್ಕಿಂಗ್ ವುಮನ್ ಅಂದ್ರೆ ಆಕೆ ಒಂದು ಒಳ್ಳೆಯ ಸೌಂದರ್ಯವನ್ನು ಹೊಂದಿದ್ಲು. ಗುಡ್ ಲುಕ್ಕಿಂಗ್ ಅಂದ್ರೆ ಒಳ್ಳೆಯ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥವಳು ಕಾಣ್ತಾ ಇದ್ದಳು. ಆಮೇಲೆ ಅಷ್ಟೇ ಏನಿದ್ರಪ್ಪ ಅಂದ್ರೆ ಆಕೆ ಗುಡ್ ಲುಕ್ಕಿಂಗ್, ಬ್ಯೂಟಿಫುಲ್ ಸೌಂದರ್ಯವನ್ನು ಹೊಂದಿದ್ಲು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದ್ರೆ ಆಕೆ ಎಲ್ಲಿದ್ಲಪ್ಪ ಅಂದ್ರೆ ಹೂ ಹ್ಯಾಡ್ ಬಿನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಅಂದ್ರೆ ಸ್ಟ್ರೀಟ್ ಅಂದ್ರೆ ದಾರಿಯ ಬದಿಯಲ್ಲಿ ಏನು ಮಾಡಿರಪ್ಪ ಅಂದ್ರೆ ಆಕೆ ಲೈಯಿಂಗ್ ಅಂದ್ರೆ ಮಲಗಿಕೊಂಡು ಬಿಟ್ಟಿದ್ಲು ಅಂತ. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಸಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟನ್ಸ್ ಬಿಫೋರ್ ಸಿ ಡೈಡ್. ನೋಡ್ರಿ, ಇಲ್ಲಿ ಪೂರ್ತಿಯಾಗಿ ನಮಗೇನು ಕ್ಲಿಯರಾಗಿ ಏನು ತಿಳಿದು ಬರ್ತದಪ್ಪ ಅಂದ್ರೆ ಅವಳು ಸಾಯೋಕ್ಕಿಂತ ಮುಂಚೆ ಏನು ಮಾಡಿದಾಳಪ್ಪ ಅಂದ್ರೆ ಸಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟನ್ಸ್, ಭಾಳ ಕೆಲವು ದೂರದಿಂದ, ಸಮ್ ಡಿಸ್ಟೆನ್ಸ್ ಅಂದರೆ ಸ್ವಲ್ಪ ದೂರದಿಂದ ಏನು ಮಾಡಿದಾಳಪ್ಪ ಅಂದ್ರೆ ಆಕೆ ನಡ್ಕೊತ ಬಂದಿದ್ದಾಳು. ಆಮೇಲೆ ಆಕೆ ಏನು ಮಾಡಿದಾಳಪ್ಪ ಅಂದ್ರೆ ನಡ್ಕೊತ ಬಂದು ಆಯಾಸ ಆದ ನಂತರ ಏನು ಮಾಡಿದಳು, ಬಂದಲ್ಲಿ ರೋಡ್ ಬದಿಗೆ ಕೂತಿದ್ದಳು. ಆಮೇಲೆ ಅಲ್ಲೇ ಏನು ಮಾಡಿದಾಳಪ್ಪ ಅಂದ್ರೆ ತನ್ನ ಜೀವವನ್ನು ಬಿಟ್ಟಿದ್ದಾಳು ಅಂತ ಹೇಳ್ಬೋದು. ಆಮೇಲೆ ಆಕೆ ಹರ್ ಶೂಸ್ ಹ್ಯಾಡ್ ಬೀನ್ ಟಾರ್ನ್ ಟು ಪೀಸಸ್. ಅಂದರೆ ಆಕೆ ಹಾಕಿರ್ತಕ್ಕಂಥ ಶೂಸ್ಗಳು ನೋಡ್ರಿ, ಹರ್ ಶೂಸ್, ಆಕೆ ಹಾಕಿರ್ತಕ್ಕಂಥ ಶೂಸ್ಗಳು ಏನಾಗಿದ್ದಪ್ಪ ಅಂದ್ರೆ ಟಾರ್ನ್ ಟು ಪೀಸಸ್ ಅಂದರೆ ತುಣುಕುಗಳಾಗಿ ಎಲ್ಲ ಹರಿದಿದ್ದು ಅಂತ ಹೇಳ್ಬೋದು. ಟಾರ್ನ್ ಅಂದರೆ ಹರಿ, ಪೀಸಸ್ ಅಂದರೆ ತುಣುಕುಗಳಾಗು. ವೇರ್ ಸಿ ಹ್ಯಾಡ್ ಕಮ್ ಫ್ರಾಮ್, ಆಕೆ ಎಲ್ಲಿಂದ ಬಂದಾಳು. ಆರ್ ವೇರ್ ಸಿ ಹ್ಯಾಡ್ ಬಿನ್ ಗೋಯಿಂಗ್, ಆಮೇಲೆ ಆಕೆ ಎಲ್ಲಿ ಹೊಂಟಿದಾಳು. ವೇರ್ ಸಿ ಹ್ಯಾಡ್ ಬಿನ್ ಗೋಯಿಂಗ್, ಆಕೆ ಎಲ್ಲಿ ಹೊಂಟಿದಾಳು. ನೋ ಬಡಿ ನ್ಯೂ, ಯಾರಿಗೂ ಕೂಡ ಅದು ಗೊತ್ತಿಲ್ಲ. ಅಂದ್ರೆ ಆಕೆ ಎಲ್ಲಿಂದ ಬಂದಾಳು ಗೊತ್ತಿಲ್ಲ. ವೇರ್ ಸಿ ಹ್ಯಾಡ್ ಬಿನ್ ಫ್ರಾಮ್, ವೇರ್ ಸಿ ಹ್ಯಾಡ್ ಕಮ್ ಫ್ರಾಮ್, ಆಕೆ ಎಲ್ಲಿಂದ ಬಂದಾಳು ಗೊತ್ತಿಲ್ಲ. ಆ್ಯಂಡ್ ವೇರ್ ಸಿ ಹ್ಯಾಡ್ ಬೀನ್ ಗೋಯಿಂಗ್, ಆಕೆ ಎಲ್ಲಿ ಹೊಂಟಿದಾಳು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ದ ಬೇಬಿ ಕ್ರೈಡ್ ಲೌಡ್ಲಿ. ನೋಡ್ರಿ, ಆ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಆ ಬೇಬಿ, ಆ ಜನ್ಮ ತಾಳಿರ್ತಕ್ಕಂಥ ಮಗು ಏನು ಮಾಡ್ತಿತ್ತಪ್ಪ ಅಂದ್ರೆ ದ ಬೇಬಿ ಕ್ರೈಡ್ ಲೌಡ್ಲಿ. ಆ ಮಗು ಹುಟ್ಟಿದ ತಕ್ಷಣ ಜೋರಾಗಿ ಅಳ್ತದ, ಜೋರಾಗಿ ಒದರ್ತದ. ಇಫ್ ಹಿ ಕುಡ್ ಹ್ಯಾವ್ ನೋನ್ ದ್ಯಾಟ್ ಹಿ ವಾಸ್ ನೌ ಆ್ಯನ್ ಆರ್ಫನ್ ಆಫ್ ಅ ಪುವರ್ ಹೌಸ್. ನೋಡ್ರಿ, ಆ ಮಗುವಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ಇವತ್ತು ಜನ್ಮ ತಾಳಿದ್ದೀನಿ. ಹೆಂಗೆ ಜನ್ಮ ತಾಳಿದ್ದೇನಪ್ಪ ಅಂದ್ರೆ ಒಂದು ಪುವರ್ ಹೌಸ್ದೊಳಗೆ ಜನ್ಮ ತಾಳಿದ್ದೀನಿ, ಒಂದು ಅನಾಥಾಶ್ರಮದೊಳಗೆ ಜನ್ಮ ತಾಳಿದ್ದೀನಿ. ಆಮೇಲೆ ನನ್ನ ತಾಯಿ ನನಗೆ ಎಲ್ಲಿ ಜನ್ಮ ಕೊಟ್ಟಿದ್ದಾಳಪ್ಪ ಅಂದ್ರೆ ಅನಾಥಾಶ್ರಮದಲ್ಲಿ ನನಗೆ ಜನ್ಮ ಕೊಟ್ಟಿದ್ದಾಳು. ಆಮೇಲೆ ನಾನು ಒಬ್ಬ ಏನಪ್ಪ ಇವತ್ತು ಆರ್ಫನ್ ಅಂದ್ರೆ ತಂದೆ ತಾಯಿ ಇಲ್ಲದ ಮಗು. ಅನಾಥ ಮಗುವಿಗೆ ಏನಂತ ಕರೀತಾರೋ ಆರ್ಫನ್ ಅಂತ ಕರೀತಾರೆ. ಆಮೇಲೆ ಇಟ್ ಈಸ್ ಲೈಕ್ಲಿ ದ್ಯಾಟ್ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್. ಒಂದು ವೇಳೆ ಹುಟ್ಟಿದ ಮಗುವಿಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನಾನು ಇವತ್ತು ಜನ್ಮ ತಾಳಿದ್ದು ಒಂದು ಅನಾಥಾಶ್ರಮದಲ್ಲಿ, ಅದು ಹೆಂಗಪ್ಪ ಅಂದ್ರೆ ಒಬ್ಬ ಅನಾಥ ಮಗುವಾಗಿ ನಾನು ಜನ್ಮ ತಾಳಿದ್ದೀನಿ. ಇದರ ಅರ್ಥ ಏನಪ್ಪ ಅಂದ್ರೆ ನನಗೆ ಜನ್ಮ ಕೊಟ್ಟಿರತಕ್ಕಂಥ ತಾಯಿಯು ತೀರಿ ಹೋಗಿದ್ದಾಳು, ತಂದೆಯು ತೀರಿ ಹೋಗಿದ್ದಾನು. ಆಮೇಲೆ ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಅನಾಥಾಶ್ರಮದಲ್ಲಿ ಇದೇನಿ ಅನ್ನೋದು ಇಫ್ ಈಸ್ ಲೈಕ್ಲಿ, ಒಂದು ವೇಳೆ ಅದು ಆ ಮಗುವಿಗೆ ಗೊತ್ತಾಯ್ತಪ್ಪ ಅಂದ್ರೆ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್, ಮತ್ತಷ್ಟು ಜೋರಾಗಿ ಆ ಮಗು ಅಳುತ್ತಿತ್ತು ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಆ ಹುಟ್ಟೋ ಮಕ್ಕಳಿಗೆ ಏನಪ್ಪ ಅಂದ್ರೆ ನಾನು ಎಲ್ಲಿದ್ದೀನಿ, ಏನು ಮಾಡತ್ತೀನಿ, ನಮ್ಮ ತಂದೆ ಯಾರು ತಾಯಿ ಯಾರು ಅನ್ನೋದು ಏನೂ ಅವಕ್ಕೆ
ಗೊತ್ತಿರಂಗಿಲ್ಲ. ಒಂದು ವೇಳೆ ಗೊತ್ತಾಯ್ತಪ್ಪ ಅಂದ್ರೆ ಅಲ್ಲಿ ಏನು ನೈಸರ್ಗಿಕವಾಗಿ ಜೋರಾಗಿ ಅವು ಅಳ್ತಿರ್ತಾವಲ್ಲ ಅದಕ್ಕಿಂತಲೂ ಕೂಡ ಏನಾಗ್ತಾವೆ ಜಾಸ್ತಿಯಾಗಿ ಅಳ್ತಾವಂತ. ಯಾವಾಗ ಅಳ್ತಾವಪ್ಪ ಅಂದ್ರೆ ಅಲ್ಲಿ ನಾನು ಎಂಥ ಮಗುವಾಗಿ ಹುಟ್ಟಿದ್ದೇನಪ್ಪ ಅಂದರೆ ಇವತ್ತು ನಾನು ಹುಟ್ಟುವಾಗಲೇ ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀನಿ, ನಾನು ಹುಟ್ಟುವಾಗಲೇ ನನ್ನ ತಾಯಿಯನ್ನು ಕಳ್ಕೊಂಡಿದ್ದೀನಿ, ಆಮೇಲೆ ನಾನು ಇವತ್ತು ಬೇರೆಯವರ ಆಶ್ರಯದಲ್ಲಿ ಬದುಕಬೇಕಲ್ಲ ಅಂತ ಆ ಮಗುವಿಗೆ ತಿಳಿದತ್ತಪ್ಪ ಅಂದ್ರೆ ಆ ಮಗು ಏನು ಮಾಡ್ತೈತಿ, ಆ ನೈಸರ್ಗಿಕವಾಗಿ ಏನು ಮಗು ಸಣ್ಣದಾಗಿ ಅಳ್ತದಲ್ಲ ಅದಕ್ಕಿಂತಲೂ ಕೂಡ ಜೋರಾಗಿ ಆ ಮಗು ಅಳ್ತಿತ್ತು ಅಂತ, ಅಳ್ಬೋದು ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಮಗುವಿಗೆ ಆ ಹುಟ್ಟುವ ಮಕ್ಕಳಿಗೆ ಏನೂ ತಿಳಿಯಂಗಿಲ್ಲ, ಅದು ಚಲೋ. ಒಂದು ವೇಳೆ ಆ ಹುಟ್ಟುವ ಮಗುವಿಗಿನ ತಿಳಿದತ್ತಪ್ಪ ಅಂದ್ರೆ ನಾನು ಇವತ್ತು ಅನಾಥಾಶ್ರಮದಲ್ಲಿ ಹುಟ್ಟಿದ್ದೀನಿ, ನಾ ಹುಟ್ಟಬೇಕಾದ್ರೆ ನಮ್ಮ ತಾಯಿನ ತಿರ್ಕೊಂಡಿದ್ದಾಳು, ನಮ್ಮ ತಂದೆಯೂ ಇಲ್ಲ, ಆಮೇಲೆ ನಾನು ಎಲ್ಲಿ ಹೋಗಬೇಕಿನ್ನು ಮುಂದೆ ಹೆಂಗೆ ಬದುಕಬೇಕು ಅಂತ ವಿಚಾರ ಮಾಡೋ ಶಕ್ತಿ ಒಂದು ವೇಳೆ ಆ ಮಕ್ಕಳಿಗೆ ಇರ್ತಿತ್ತಪ್ಪ ಅಂದ್ರೆ ಆ ಮಕ್ಕಳು ಏನಾಗ್ತಿದ್ರು ಮತ್ತಷ್ಟು ದುಃಖಿತರಾಗಿ ಏನಾಗ್ತಿರಪ್ಪ ಅಂದ್ರೆ ತಮ್ಮ ಎಲ್ಲ ಭವಿಷ್ಯತ್ತಿನಲ್ಲಿ ಏನು ಆಗಬೇಕಲ್ಲ ಎಲ್ಲವೂ ಆ ಭವಿಷ್ಯತ್ತು ಏನಾಗ್ತಿತ್ತಪ್ಪ ಅಂದ್ರೆ ಅವ್ರದ್ದು ಶೂನ್ಯ ಆಗ್ತಿತ್ತು ಅಂತಕ್ಕಂಥ ಮಾತನ್ನಿಲ್ಲಿ ಹೇಳ್ತಾನೆ. ಅಂದ್ರೆ ಇಲ್ಲಿ ಯಾವ ರೀತಿ ಕವಿ ಹೇಳ್ತಾ ಇದ್ದಾನಪ್ಪ ಅಂದ್ರೆ ಒಟ್ಟು ಹುಟ್ಟತಕ್ಕಂಥ ಮಕ್ಕಳು ಹೆಂಗಿರಬೇಕಪ್ಪ ಅಂದ್ರೆ ಬಹಳಷ್ಟು ಸ್ಟ್ರಾಂಗ್ ಆಗಿರಬೇಕು, ಆಮೇಲೆ ಅವುಗಳ ಮಾನಸಿಕ ಮಟ್ಟ ಹೆಂಗಿರಬೇಕು, ಒಳ್ಳೆಯದಾಗಿರಬೇಕು. ಆಮೇಲೆ ಆ ಮಗುವಿಗೆ ಏನು ಮಾಡೋಂಗಿಲ್ಲ, ಹುಟ್ಟುವಾಗ ಏನೂ ಗೊತ್ತಿರೋಂಗಿಲ್ಲ. ಅವು ಹೆಂಗಿರ್ತಾವಪ್ಪ ಅಂತಂದ್ರೆ ಒಂದು ಖಾಲಿ ಪೇಪರ್ ಥರ ಇರ್ತಾವೆ ಅಂತ. ಅವುಗಳ ಮೇಲೆ ನಾವು ಏನೇನು ಬರಿತೀವಲ್ಲ ಅದೇನಾಗ್ತೈತಿ ಅಲ್ಲಿ ಅವುಗಳ ಭವಿಷ್ಯತ್ತಾಗಿ ಹೊರ ಹೊಮ್ತದ ಅಂತಕ್ಕಂಥ ಮಾತನ್ನು ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಚಾರ್ಲ್ಸ್ ಡಿಕನ್ಸನ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಈಗಲ್ಲಿ ಮಗು ಏನಾಗಿದೆಯಪ್ಪ ಅಂದ್ರೆ ಪೂವರ್ ಹೌಸ್ದಲ್ಲಿ ಅನಾಥಾಶ್ರಮದಲ್ಲಿ ಜನ್ಮ ತಾಳಿದೆ. ಆ ಜನ್ಮ ತಾಳೋಕ್ಕಿಂತ ಮುಂಚೆ ಆ ಜನ್ಮ ನೀಡಿದ ತಾಯಿಯು ಏನಾಗಿದ್ದಾಳಪ್ಪ ಅಂದರೆ ಇವತ್ತು ತೀರಿ ಹೋಗಿದ್ದಾಳು. ಆ ಮಗುವಿಗೆ ಗೊತ್ತಿಲ್ಲ ನನ್ನ ತಾಯಿ ತೀರಿ ಹೋಗಿದ್ದಾಳಂತೂ ಗೊತ್ತಿಲ್ಲ. ಆದರೆ ಇವತ್ತೇನಾಗ್ತಾ ಇದೆಯಪ್ಪ ಅಂದ್ರೆ ಆ ಮಗು ಒಬ್ಬ ಅನಾಥ ಮಗುವಾಗಿ ಏನಾಗ್ತಾ ಇದೆ, ಅದೇ ಯಾವ ಒಂದು ಪೂವರ್ ಹೌಸ್ದಲ್ಲಿ ಮಗುವಿನ ಜನ್ಮ ಆಗಿದೆಯಲ್ಲ ಅದೇ ಪೂವರ್ ಹೌಸ್ದಲ್ಲಿ ಅನಾಥ ಮಗುವಾಗಿ ಆ ಮಗು ಇವತ್ತು ಏನಾಗ್ತಾ ಇದೆ, ಅವರ ಆಶ್ರಯದಲ್ಲಿ ಬೆಳೀತಾ ಇದೆ. ಹಾಗಾದ್ರೆ ಆ ಅನಾಥ ಮಗುವಿಗೆ ಏನು ಅವಶ್ಯಕತೆ ಇತ್ತು ಅನ್ನೋದನ್ನು ಏನು ಮಾಡೋಣಪ್ಪ ಅಂದ್ರೆ ನಾವು ಈ ಒಂದು ಮುಂದಿನ ಅವಧಿಯೊಳಗೆ ನೋಡೋಣ. ಅದು ಏನಪ್ಪ ಅಂದ್ರೆ 4ನೇ ಪ್ಯಾರಾದಲ್ಲಿ ಗೊತ್ತಾಗ್ತದೆ. ಆಮೇಲೆ ಆ ಅನಾಥ ಮಗುವಿಗೆ ಏನು ಹೆಸರು ಇಡ್ತಾರೋ, ಆಮೇಲೆ ಆ ಅನಾಥ ಮಗು ಯಾರ ಅಂಡರ್ದಲ್ಲಿ ಯಾರ ಒಂದು ಆಶ್ರಯದಲ್ಲಿ ಬೆಳೀತದ, ಆ ಮಗುವಿಗೆ ಏನೇನು ತೊಂದರೆ ಆಗ್ತದೆ ಅನ್ನೋದನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.